ದೆಹಲಿ ದಂಗಲ್ಗೆ ಡೇಟ್ ಫಿಕ್ಸ್ ಆಗಿದೆ. ದೆಹಲಿ ಚುನಾವಣೆಯ ಡೇಟ್ ಫಿಕ್ಸ್ ಆಗಿದೆ. ಫೆಬ್ರವರಿ 5ಕ್ಕೆ ದೆಹಲಿ ಚುನಾವಣೆ. ಪ್ರತಿಷ್ಠೆಯ ದೆಹಲಿ ಚುನಾವಣೆ ಫೆಬ್ರವರಿ 5ಕ್ಕೆ. ಚುನಾವಣಾ ಫಲಿತಾಂಶ ಫೆಬ್ರವರಿ 8ಕ್ಕೆ. ದೆಹಲಿಯಲ್ಲಿ 70 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ದೆಹಲಿ ಗದ್ದುಗೆಯನ್ನ ಯಾರು ಹಿಡಿತಾರೆ ಈ ಸಾರಿ ಕುತೂಹಲ ಗರಿಗೆದರಿದೆ. ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ. ದೆಹಲಿ ದಂಗಲ್ಗೆ ಚುನಾವಣಾ ಆಯೋಗ ಡೇಟ್ ಅನೌನ್ಸ್ ಮಾಡಿದೆ. ಫೆಬ್ರವರಿ 5ನೇ ತಾರೀಕಿಗೆ ದೆಹಲಿಯಲ್ಲಿ ಚುನಾವಣೆ ನಡೆಯಲಿದೆ. ಬಹಳ ಜಿದ್ದಾಜಿದ್ದಿನ ಹಣಾಹಣಿ कांग्रेस बीजेपी ಮತ್ತು आप नडुवे। मेरा सवाल आपसे ये है कि हाल में ही आपने चुनाव आयोग ने कंडक्ट ऑफ इलेक्शंस रूल्स में काफी बदलाव किए हैं और मेरा इससे सवाल यही है कि आखिर इसकी आवश्यकता आपको क्यों पड़ी, क्योंकि जो पॉलिटिकल पार्टीज हैं, खासतौर पे जो विपक्ष है या जो दूसरे दल है, वो ये कह रहे हैं कि पारदर्शिता का डर था, इस वजह से चुनाव आयोग ने फैसला किया है। आपकी इंटीग्रिटी पे सीधे तौर पर जो है सवाल उठाया जा रहा है। सर एक छोटा सा ಚುನಾವಣಾ ಆಯೋಗ ದೆಹಲಿ ದಂಗಲ್ಗೆ ಡೇಟ್ ಫಿಕ್ಸ್ ಮಾಡಿದೆ. ಫೆಬ್ರವರಿ 5ನೇ ತಾರೀಕು ದೆಹಲಿಯಲ್ಲಿ ಚುನಾವಣೆ ನಡೆಯಲಿದೆ. ಹಾಗೆಯೇ ಫೆಬ್ರವರಿ 8ಕ್ಕೆ ಮತ ಎಣಿಕೆ, ಚುನಾವಣಾ ಫಲಿತಾಂಶ ಗೊತ್ತಾಗಲಿದೆ. ದೆಹಲಿ ಗದ್ದುಗೆಯನ್ನು ಈ ಸರಿ ಯಾರು ಹಿಡಿತಾರೆ ಅನ್ನೋದು ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ದೆಹಲಿ ದಂಗಲ್ಗೆ ಡೇಟ್ ಫಿಕ್ಸ್ ಆಗಿದೆ. ದೆಹಲಿ ಚುನಾವಣೆಯ ಡೇಟ್ ಫಿಕ್ಸ್ ಆಗಿದೆ. ಫೆಬ್ರವರಿ 5ಕ್ಕೆ ದೆಹಲಿ ಚುನಾವಣೆ. ಪ್ರತಿಷ್ಠೆಯ ದೆಹಲಿ ಚುನಾವಣೆ ಫೆಬ್ರವರಿ 5ಕ್ಕೆ. ಚುನಾವಣಾ ಫಲಿತಾಂಶ ಫೆಬ್ರವರಿ 8ಕ್ಕೆ. ದೆಹಲಿಯಲ್ಲಿ 70 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ದೆಹಲಿ ಗದ್ದುಗೆಯನ್ನ ಯಾರು ಹಿಡಿತಾರೆ ಈ ಸಾರಿ ಕುತೂಹಲ ಗರಿಗೆದರಿದೆ. ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ. ದೆಹಲಿ ದಂಗಲ್ಗೆ ಚುನಾವಣಾ ಆಯೋಗ ಡೇಟ್ ಅನೌನ್ಸ್ ಮಾಡಿದೆ. ಫೆಬ್ರವರಿ 5ನೇ ತಾರೀಕಿಗೆ ದೆಹಲಿಯಲ್ಲಿ ಚುನಾವಣೆ ನಡೆಯಲಿದೆ. ಬಹಳ ಜಿದ್ದಾಜಿದ್ದಿನ ಹಣಾಹಣಿ कांग्रेस बीजेपी ಮತ್ತು आप नडुवे। मेरा सवाल आपसे ये है कि हाल में ही आपने चुनाव आयोग ने कंडक्ट ऑफ इलेक्शंस रूल्स में काफी बदलाव किए हैं और मेरा इससे सवाल यही है कि आखिर इसकी आवश्यकता आपको क्यों पड़ी, क्योंकि जो पॉलिटिकल पार्टीज हैं, खासतौर पे जो विपक्ष है या जो दूसरे दल है, वो ये कह रहे हैं कि पारदर्शिता का डर था, इस वजह से चुनाव आयोग ने फैसला किया है। आपकी इंटीग्रिटी पे सीधे तौर पर जो है सवाल उठाया जा रहा है। सर एक छोटा सा ಚುನಾವಣಾ ಆಯೋಗ ದೆಹಲಿ ದಂಗಲ್ಗೆ ಡೇಟ್ ಫಿಕ್ಸ್ ಮಾಡಿದೆ. ಫೆಬ್ರವರಿ 5ನೇ ತಾರೀಕು ದೆಹಲಿಯಲ್ಲಿ ಚುನಾವಣೆ ನಡೆಯಲಿದೆ. ಹಾಗೆಯೇ ಫೆಬ್ರವರಿ 8ಕ್ಕೆ ಮತ ಎಣಿಕೆ, ಚುನಾವಣಾ ಫಲಿತಾಂಶ ಗೊತ್ತಾಗಲಿದೆ. ದೆಹಲಿ ಗದ್ದುಗೆಯನ್ನು ಈ ಸರಿ ಯಾರು ಹಿಡಿತಾರೆ ಅನ್ನೋದು ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ದೆಹಲಿ ದಂಗಲ್ಗೆ ಡೇಟ್ ಫಿಕ್ಸ್ ಆಗಿದೆ. ದೆಹಲಿ ಚುನಾವಣೆಯ ಡೇಟ್ ಫಿಕ್ಸ್ ಆಗಿದೆ. ಫೆಬ್ರವರಿ 5ಕ್ಕೆ ದೆಹಲಿ ಚುನಾವಣೆ. ಪ್ರತಿಷ್ಠೆಯ ದೆಹಲಿ ಚುನಾವಣೆ ಫೆಬ್ರವರಿ 5ಕ್ಕೆ. ಚುನಾವಣಾ ಫಲಿತಾಂಶ ಫೆಬ್ರವರಿ 8ಕ್ಕೆ. ದೆಹಲಿಯಲ್ಲಿ 70 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ದೆಹಲಿ ಗದ್ದುಗೆಯನ್ನ ಯಾರು ಹಿಡಿತಾರೆ ಈ ಸಾರಿ ಕುತೂಹಲ ಗರಿಗೆದರಿದೆ. ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ. ದೆಹಲಿ ದಂಗಲ್ಗೆ ಚುನಾವಣಾ ಆಯೋಗ ಡೇಟ್ ಅನೌನ್ಸ್ ಮಾಡಿದೆ. ಫೆಬ್ರವರಿ 5ನೇ ತಾರೀಕಿಗೆ ದೆಹಲಿಯಲ್ಲಿ ಚುನಾವಣೆ ನಡೆಯಲಿದೆ. ಬಹಳ ಜಿದ್ದಾಜಿದ್ದಿನ ಹಣಾಹಣಿ कांग्रेस बीजेपी ಮತ್ತು आप नडुवे। मेरा सवाल आपसे ये है कि हाल में ही आपने चुनाव आयोग ने कंडक्ट ऑफ इलेक्शंस रूल्स में काफी बदलाव किए हैं और मेरा इससे सवाल यही है कि आखिर इसकी आवश्यकता आपको क्यों पड़ी, क्योंकि जो पॉलिटिकल पार्टीज हैं, खासतौर पे जो विपक्ष है या जो दूसरे दल है, वो ये कह रहे हैं कि पारदर्शिता का डर था, इस वजह से चुनाव आयोग ने फैसला किया है। आपकी इंटीग्रिटी पे सीधे तौर पर जो है सवाल उठाया जा रहा है। सर एक छोटा सा ಚುನಾವಣಾ ಆಯೋಗ ದೆಹಲಿ ದಂಗಲ್ಗೆ ಡೇಟ್ ಫಿಕ್ಸ್ ಮಾಡಿದೆ. ಫೆಬ್ರವರಿ 5ನೇ ತಾರೀಕು ದೆಹಲಿಯಲ್ಲಿ ಚುನಾವಣೆ ನಡೆಯಲಿದೆ. ಹಾಗೆಯೇ ಫೆಬ್ರವರಿ 8ಕ್ಕೆ ಮತ ಎಣಿಕೆ, ಚುನಾವಣಾ ಫಲಿತಾಂಶ ಗೊತ್ತಾಗಲಿದೆ. ದೆಹಲಿ ಗದ್ದುಗೆಯನ್ನು ಈ ಸರಿ ಯಾರು ಹಿಡಿತಾರೆ ಅನ್ನೋದು ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ದೆಹಲಿ ದಂಗಲ್ಗೆ ಡೇಟ್ ಫಿಕ್ಸ್ ಆಗಿದೆ. ದೆಹಲಿ ಚುನಾವಣೆಯ
ಡೇಟ್ ಫಿಕ್ಸ್ ಆಗಿದೆ. ಫೆಬ್ರವರಿ 5ಕ್ಕೆ ದೆಹಲಿ ಚುನಾವಣೆ. ಪ್ರತಿಷ್ಠೆಯ ದೆಹಲಿ ಚುನಾವಣೆ ಫೆಬ್ರವರಿ 5ಕ್ಕೆ. ಚುನಾವಣಾ ಫಲಿತಾಂಶ ಫೆಬ್ರವರಿ 8ಕ್ಕೆ. ದೆಹಲಿಯಲ್ಲಿ 70 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ದೆಹಲಿ ಗದ್ದುಗೆಯನ್ನ ಯಾರು ಹಿಡಿತಾರೆ ಈ ಸಾರಿ ಕುತೂಹಲ ಗರಿಗೆದರಿದೆ. ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ. ದೆಹಲಿ ದಂಗಲ್ಗೆ ಚುನಾವಣಾ ಆಯೋಗ ಡೇಟ್ ಅನೌನ್ಸ್ ಮಾಡಿದೆ. ಫೆಬ್ರವರಿ 5ನೇ ತಾರೀಕಿಗೆ ದೆಹಲಿಯಲ್ಲಿ ಚುನಾವಣೆ ನಡೆಯಲಿದೆ. ಬಹಳ ಜಿದ್ದಾಜಿದ್ದಿನ ಹಣಾಹಣಿ ಕಾಂಗ್ರೆಸ್ ಬಿಜೆಪಿ ಮತ್ತು ಆಪ್ ನಡುವೆ. मेरा सवाल आपसे ये है कि हाल में ही आपने चुनाव आयोग ने कंडक्ट ऑफ इलेक्शंस रूल्स में काफी बदलाव किए हैं और मेरा इससे सवाल यही है कि आखिर इसकी आवश्यकता आपको क्यों पड़ी, क्योंकि जो पॉलिटिकल पार्टीज हैं, खासतौर पे जो विपक्ष है या जो दूसरे दल है, वो ये कह रहे हैं कि पारदर्शिता का डर था, इस वजह से चुनाव आयोग ने फैसला किया है। आपकी इंटीग्रिटी पे सीधे तौर पर जो है सवाल उठाया जा रहा है। सर एक छोटा सा ಚುನಾವಣಾ ಆಯೋಗ ದೆಹಲಿ ದಂಗಲ್ಗೆ ಡೇಟ್ ಫಿಕ್ಸ್ ಮಾಡಿದೆ. ಫೆಬ್ರವರಿ 5ನೇ ತಾರೀಕು ದೆಹಲಿಯಲ್ಲಿ ಚುನಾವಣೆ ನಡೆಯಲಿದೆ. ಹಾಗೆಯೇ ಫೆಬ್ರವರಿ 8ಕ್ಕೆ ಮತ ಎಣಿಕೆ ಚುನಾವಣಾ ಫಲಿತಾಂಶ ಗೊತ್ತಾಗಲಿದೆ. ದೆಹಲಿ ಗದ್ದುಗೆಯನ್ನು ಈ ಸರಿ ಯಾರು ಹಿಡಿತಾರೆ ಅನ್ನೋದು ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ದೆಹಲಿ ದಂಗಲ್ಗೆ ಡೇಟ್ ಫಿಕ್ಸ್ ಆಗಿದೆ. ದೆಹಲಿ ಚುನಾವಣೆಯ ಡೇಟ್ ಫಿಕ್ಸ್ ಆಗಿದೆ. ಫೆಬ್ರವರಿ 5ಕ್ಕೆ ದೆಹಲಿ ಚುನಾವಣೆ. ಪ್ರತಿಷ್ಠೆಯ ದೆಹಲಿ ಚುನಾವಣೆ ಫೆಬ್ರವರಿ 5ಕ್ಕೆ. ಚುನಾವಣಾ ಫಲಿತಾಂಶ ಫೆಬ್ರವರಿ 8ಕ್ಕೆ. ದೆಹಲಿಯಲ್ಲಿ 70 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ದೆಹಲಿ ಗದ್ದುಗೆಯನ್ನ ಯಾರು ಹಿಡಿತಾರೆ ಈ ಸಾರಿ ಕುತೂಹಲ ಗರಿಗೆದರಿದೆ. ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ. ದೆಹಲಿ ದಂಗಲ್ಗೆ ಚುನಾವಣಾ ಆಯೋಗ ಡೇಟ್ ಅನೌನ್ಸ್ ಮಾಡಿದೆ. ಫೆಬ್ರವರಿ 5ನೇ ತಾರೀಕಿಗೆ ದೆಹಲಿಯಲ್ಲಿ ಚುನಾವಣೆ ನಡೆಯಲಿದೆ. ಬಹಳ ಜಿದ್ದಾಜಿದ್ದಿನ ಹಣಾಹಣಿ ಕಾಂಗ್ರೆಸ್ ಬಿಜೆಪಿ ಮತ್ತು ಆಪ್ ನಡುವೆ. मेरा सवाल आपसे ये है कि हाल में ही आपने चुनाव आयोग ने कंडक्ट ऑफ इलेक्शंस रूल्स में काफी बदलाव किए हैं और मेरा इससे सवाल यही है कि आखिर इसकी आवश्यकता आपको क्यों पड़ी, क्योंकि जो पॉलिटिकल पार्टीज हैं, खासतौर पे जो विपक्ष है या जो दूसरे दल है, वो ये कह रहे हैं कि पारदर्शिता का डर था, इस वजह से चुनाव आयोग ने फैसला किया है। आपकी इंटीग्रिटी पे सीधे तौर पर जो है सवाल उठाया जा रहा है। सर एक छोटा सा ಚುನಾವಣಾ ಆಯೋಗ ದೆಹಲಿ ದಂಗಲ್ಗೆ ಡೇಟ್ ಫಿಕ್ಸ್ ಮಾಡಿದೆ. ಫೆಬ್ರವರಿ 5ನೇ ತಾರೀಕು ದೆಹಲಿಯಲ್ಲಿ ಚುನಾವಣೆ ನಡೆಯಲಿದೆ. ಹಾಗೆಯೇ ಫೆಬ್ರವರಿ 8ಕ್ಕೆ ಮತ ಎಣಿಕೆ ಚುನಾವಣಾ ಫಲಿತಾಂಶ ಗೊತ್ತಾಗಲಿದೆ. ದೆಹಲಿ ಗದ್ದುಗೆಯನ್ನು ಈ ಸರಿ ಯಾರು ಹಿಡಿತಾರೆ ಅನ್ನೋದು ತೀವ್ರ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ದೆಹಲಿ ದಂಗಲ್ಗೆ ಡೇಟ್ ಫಿಕ್ಸ್ ಆಗಿದೆ. ದೆಹಲಿ ಚುನಾವಣೆಯ ಡೇಟ್ ಫಿಕ್ಸ್ ಆಗಿದೆ. ಫೆಬ್ರವರಿ 5ಕ್ಕೆ ದೆಹಲಿ ಚುನಾವಣೆ. ಪ್ರತಿಷ್ಠೆಯ ದೆಹಲಿ ಚುನಾವಣೆ ಫೆಬ್ರವರಿ 5ಕ್ಕೆ. ಚುನಾವಣಾ ಫಲಿತಾಂಶ ಫೆಬ್ರವರಿ 8ಕ್ಕೆ. ದೆಹಲಿಯಲ್ಲಿ 70 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ದೆಹಲಿ ಗದ್ದುಗೆಯನ್ನ ಯಾರು ಹಿಡಿತಾರೆ ಈ ಸಾರಿ ಕುತೂಹಲ ಗರಿಗೆದರಿದೆ. ಒಂದೇ ಹಂತದಲ್ಲಿ ಮತದಾನ ನಡೆಯಲಿದೆ. ದೆಹಲಿ ದಂಗಲ್ಗೆ ಚುನಾವಣಾ ಆಯೋಗ ಡೇಟ್ ಅನೌನ್ಸ್ ಮಾಡಿದೆ. ಫೆಬ್ರವರಿ 5ನೇ ತಾರೀಕಿಗೆ ದೆಹಲಿಯಲ್ಲಿ ಚುನಾವಣೆ ನಡೆಯಲಿದೆ. ಬಹಳ ಜಿದ್ದಾಜಿದ್ದಿನ ಹಣಾಹಣಿ ಕಾಂಗ್ರೆಸ್ ಬಿಜೆಪಿ ಮತ್ತು ಆಪ್ ನಡುವೆ. मेरा सवाल आपसे ये है कि हाल में ही आपने चुनाव आयोग ने कंडक्ट ऑफ इलेक्शंस रूल्स में काफी बदलाव किए हैं और मेरा इससे सवाल यही है कि आखिर इसकी आवश्यकता आपको क्यों पड़ी, क्योंकि जो पॉलिटिकल पार्टीज हैं, खासतौर पे जो विपक्ष है या जो दूसरे दल है, वो ये कह रहे हैं कि पारदर्शिता का डर था, इस वजह से चुनाव आयोग ने फैसला किया है। आपकी इंटीग्रिटी पे सीधे तौर पर जो है सवाल उठाया जा रहा है। सर एक छोटा सा ಚುನಾವಣಾ ಆಯೋಗ ದೆಹಲಿ ದಂಗಲ್ಗೆ ಡೇಟ್ ಫಿಕ್ಸ್ ಮಾಡಿದೆ. ಫೆಬ್ರವರಿ 5ನೇ ತಾರೀಕು ದೆಹಲಿಯಲ್ಲಿ ಚುನಾವಣೆ ನಡೆಯಲಿದೆ. ಹಾಗೆಯೇ ಫೆಬ್ರವರಿ 8ಕ್ಕೆ ಮತ ಎಣಿಕೆ ಚುನಾವಣಾ ಫಲಿತಾಂಶ ಗೊತ್ತಾಗಲಿದೆ. ದೆಹಲಿ ಗದ್ದುಗೆಯನ್ನು ಈ ಸರಿ ಯಾರು ಹಿಡಿತಾರೆ ಅನ್ನೋದು